ಕಳೆದ 2 ವರ್ಷದಿಂದಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನವನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೇವೆ. ಅನೇಕ ಕಾರಣಗಳಿಂದ ಅದು ನಿಧಾನ ಆಗ್ತಾ ಇದೆ, ಕೆಲವು ಸಂದರ್ಭದಲ್ಲಿ ಬರೋದೇ ಇಲ್ಲ. ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂವನ್ನು ತಗೊಂಡಿದ್ದಾರೆ. ಸಂಸದರಿಗೆಲ್ಲರಿಗೂ ಕೂಡ ಮನವಿ ಮಾಡಿದ್ದಾರೆ, ನೀವು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡಿ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳಿದ್ದಾರೆ. ಅಂದಾಜು ಈಗ ಒಂದು 5,500 ಕೋಟಿ ಹಣ ಬರಬೇಕು ತಕ್ಷಣ ನಮಗೆ ಅಂತೇಳಿ ತಿಳಿಸಿದ್ದಾರೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಈಗ ನಾವು ಅದರ ಅಡಿಯಲ್ಲೇ ನಾವು ಒತ್ತಾಯ ಮಾಡಬೇಕು. ಲಾಸ್ಟ್ ಟೈಮು ತಮಗೂ ಎಲ್ಲ ಗೊತ್ತಿದ್ದಾಗೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಡೆಗೆ ಡೆಲ್ಲಿಯಲ್ಲೇ ಹೋಗಿ ಪ್ರತಿಭಟನೆ ಕೂಡ ಮಾಡುವಂಥ ಪರಿಸ್ಥಿತಿ ಬಂತು. ಅದಾಗಬಾರ್ದು. ಸಾಮಾನ್ಯವಾಗಿ ಕೇಂದ್ರ ರಾಜ್ಯ ನಮ್ಮ ರಿಲೇಷನ್ಶಿಪ್ ಇದೆಯಲ್ಲ, ಸ್ಟೇಟ್ ಆ್ಯಂಡ್ ಸೆಂಟರ್, ಅದಕ್ಕೆ ಒಂದು ನಿಯಮಗಳನ್ನು ಮಾಡಿಟ್ಟಿದ್ದಾರೆ. ಅದರ ಅಡಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮಗೆ ಹಣ ಕೊಟ್ಬಿಟ್ರೆ ನಾವು ಯಾಕೆ ಅವರಿಗೆ ಒತ್ತಾಯ ಮಾಡೋಕ್ಕೆ ಹೋಗ್ತೀವಿ? ಸರಿಯಾದ ಸಮಯಕ್ಕೆ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ. ಆದರೆ ಹಣ ಬಿಡುಗಡೆ ಆದರೆ ರಾಜ್ಯ ಸರ್ಕಾರಗಳು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ, ನಮಗೆ ಹಣ ಬಿಡುಗಡೆ ಮಾಡಿಕೊಡಿ. ಹಾಗೆ ಸರ್, ನಿನ್ನೆ ಸಭೆಗೆ ಅನೇಕ ಸಂಸದರು ಕೂಡ ಗೈರಾಗಿದ್ದರು ಸರ್. ಅಂದರೆ ಸಂಸದರು ಮತ್ತು ಸರ್ಕಾರ ಅವ್ರನ್ನ ಗೌರವಿಸುವ ಕರೆಯೋದಿರ್ಬೋದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಲಿಲ್ವಾ ಅಂತ ಸರ್ ನಿನ್ನೆ ಸಭೆಗೆ? ಇಲ್ಲ, ಅದು ಯಾವ ಕಾರಣಕ್ಕೆ ಅವ್ರು ಬರಲಿಲ್ವೋ, ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತವೆ, ಅವರಿಗೆ ಬಂದಿರಲಿಕ್ಕಿಲ್ಲ. ನಮ್ಮ ಸರ್ಕಾರದ ವತಿಯಿಂದಾಗಲಿ ಮುಖ್ಯಮಂತ್ರಿಗಳ ವತಿಯಿಂದಾಗಲಿ ಅವ್ರಿಗೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ಕೊಟ್ಟಿದ್ದೇವೆ, ಕೊಡ್ತೇವೆ, ಇವತ್ತು ಕೊಡ್ತೀವಿ. ಅದು ಇಟ್ ಈಸ್ ನಾಟ್ ಅದರದ್ದೇನು ಯಾವುದೇ ಒಂದು ಇದಕ್ಕೋಸ್ಕರ ಕೊಡೋದಿಲ್ಲ. ಅದು ಅವರಿಗೆ ನಾವು ಕೊಡಬೇಕಾದಂಥ ಗೌರವ ಖಂಡಿತವಾಗಿ ಕೊಡ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ಅವರು ಯಾವ್ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ. ಅದು 20ನೇ ತಾರೀಕು ಸಮಾವೇಶ ಹೊಸಪೇಟೆಯಲ್ಲಿ, 20ನೇ ತಾರೀಕು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಏನು ಕಂದಾಯ ಇಲಾಖೆಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸ, ಆ ಒಂದು ಕಾರ್ಯಕ್ರಮ ಸುಮಾರು ಮಾನ್ಯ ಕೃಷ್ಣ ಬೈರೇಗೌಡರು ಅವರ ಪ್ರಕಾರ ಈಗಾಗಲೇ 50,000ಕ್ಕೂ ಹೆಚ್ಚು ಜನರಿಗೆ ನಾವು ರೆಕಾರ್ಡ್ಸನ್ನು ಕೊಡಬೇಕಾಗುತ್ತೆ. ಆ ಕಾರ್ಯಕ್ರಮ ಮೊದಲನೇದಾಗಿ, ಅದರಿಂದ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಇದು. ಹಾಗಾಗಿ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾರೆ, ಮತ್ತು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ಭಾಗವಹಿಸ್ತಾರೆ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸ್ತಾರೆ. ಅದು ಅವರು ಸಂಸತ್ ಸದಸ್ಯರಿದ್ದಾರೆ, ಬಟ್ ನಮ್ಮ ಪಕ್ಷದ ಇನ್ಚಾರ್ಜ್ ಇರೋದರಿಂದ ಅವರು ಬಹುಶಃ ಅವರು ಕೂಡ ಕಾರ್ಯಕ್ರಮದಲ್ಲಿ ಸಾಧನಾ ಸಮಾವೇಶ ಅಂತಲೂ ಕೂಡ. ಸಾಧನಾ ಸಮಾವೇಶ ಅಂತ ಅಲ್ಲ, ಇದು ಒಂದು ಸರ್ಕಾರದ ಕಾರ್ಯಕ್ರಮ. 2 ವರ್ಷ ಆಗಿದೆ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೇ. ಅದನ್ನು ನಾವು ಬೇರೆ ಮಾಡ್ತೇವೆ. ಬೇರೆ ನಾವು ಸಾಧನೆಯ ಸಮಾವೇಶ ಅನ್ನೋದೇನಿದೆ ಅಲ್ಲ, ಅದನ್ನು ಬೇರೆ ಇನ್ನೂ ಕಾರ್ಯಕ್ರಮ ಮಾಡ್ತೇವೆ. ಇವತ್ತಿಂದ ಗ್ರೇಟರ್ ಬೆಂಗಳೂರು ಜಾರಿಯಾಗ್ತಿದೆ ಸರ್. BBMP ಅವಧಿ ಮುಕ್ತಾಯ ಬೆಂಗಳೂರು ಇವತ್ತಿಂದ ಜಾರಿಯಾಗ್ತಿದೆ. ಸ್ವರೂಪ ಬದಲಾಗಿದೆ. ಮೊದಲನೇದಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಈ ಗ್ರೇಟರ್ ಬ್ಯಾಂಗ್ಳೂರಿನ ಕಾನ್ಸೆಪ್ಟನ್ನು ತಂದಂಥವರು ನಮ್ಮ DK ಶಿವಕುಮಾರ್ ಅವರು. ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತೇನೆ. ಜೊತೆಗೆ ಅವರಿಗೆ ಈ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟನ್ನು ಏನು ತಂದಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೂಡ ಹಾರೈಸ್ತೇನೆ. ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇದು ಒಂದು ಬೆಂಗಳೂರಿಗೆ ಒಂದು ಹೊಸ ರೀತಿಯಲ್ಲಿ ಆಗುತ್ತೆ. ನಾವೆಲ್ಲ ಪ್ರಪಂಚದಲ್ಲಿ ಅನೇಕ ಪಟ್ಟಣಗಳನ್ನು, ದೊಡ್ಡ ಪಟ್ಟಣಗಳನ್ನು ನೋಡಿದ್ದೇವೆ, ಯಾವ ರೀತಿ ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡಿದೆ ಅಂಥೇಳಿ. ಅದನ್ನು
ಪ್ರಾರಂಭ ಇವತ್ತಿನಿಂದ ಅಫಿಷಿಯಲ್ ಆಗಿ. ಅದು ನೋಡೋಣ, ಒಂದಷ್ಟು ದಿವಸ ಆದಮೇಲೆ ಅದರ ಫಲಿತಾಂಶ ಗೊತ್ತಾಗುತ್ತೆ. ಅದರ ನ್ಯೂನತೆಗಳಿದ್ದರೆ ಅದನ್ನು ಮುಂದೆ ಸರಿಪಡಿಸ್ಕೊಳ್ಳೋದಕ್ಕೂ ಸಾಧ್ಯ ಇರುತ್ತೆ. ಆಡಳಿತ ವಿಕೇಂದ್ರೀಕರಣ ಆಗುತ್ತೆ ಸರ್. ಯಾಕಂದರೆ ಈಗ ಪಾಲಿಕೆ ಇರೋದು ಅಲ್ಲ, ನಮಗೆ ಹೆಚ್ಚು ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ, ಆಮೇಲೆ ಸಮಸ್ಯೆಗಳಿಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅಂತ ಅದು ಉದ್ದೇಶ ಮೂಲತಃ. ಈಗ ಒಬ್ಬ ಅಧಿಕಾರಿ ಅವರ ಏರಿಯಾ ಆಫ್ ಆಪರೇಷನ್ನು ತುಂಬ ದೊಡ್ಡದಾಗುತ್ತೆ, ಇದರಲ್ಲಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಆಗ ಫೋಕಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಸರ್, ಈಗ ಮೋದಿಯವರು ಗಡಿಗೆ ಹೋಗ್ತಿರೋ ವಿಚಾರ ರಾಜಕೀಯವಾಗಿ ಕ್ರೆಡಿಟ್ ಆಗ್ತಿದೆ ಅನ್ನೋದಂಥದ್ದು ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದಿಲ್ಲ. ಸರ್, ಕರ್ನಲ್ ಸೋಫಿಯಾ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಬಿಜೆಪಿ ಸಚಿವ ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತಾಡಿದ್ದಾರೆ ಮುಸ್ಲಿಂ ಅನ್ನೋ ಕಾರಣಕ್ಕೆ. ಈ ಥರ ಬಿಜೆಪಿಯವರ ಮನಸ್ಥಿತಿ ಅಲ್ಲ, ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಸೊಸೆ, ಬೆಳಗಾಂ ಜಿಲ್ಲೆ ಅವರ ಯಜಮಾನರು ಬೆಳಗಾಂನವರು ಅಂತೇಳಿ ಈಗಾಗಲೇ ಅವರು ಬೆಳಗಾಂ SP ಅವರು ನಿನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ತಾವು ಗಮನಿಸಿರ್ಬೋದು. ಈಗ ಅವರಿಗೆ FIR ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ಅದನ್ನು ಅವರು ಮಾಡ್ತಾರೆ. ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ, ನಮ್ಮ ರಾಜ್ಯಕ್ಕೂ ಅವಮಾನ ಆದಂಗೆ ಆಗುತ್ತೆ ಮತ್ತು ದೇಶಕ್ಕೆ ಅವಮಾನದಂಗೆ ಆಗುತ್ತೆ. ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು. ಅದು ಇಟ್ ಈಸ್ ನಾಟ್ ಜಸ್ಟಿಫೈಯಬಲ್, ಅದು ಮಾಡೋಕ್ಕಾಗೋದೇ ಅದು. ಆದ್ದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಖಂಡಿತವಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ SP ಅವರಿಗೆ. ಕಳೆದ 2 ವರ್ಷದಿಂದಲೂ ಕೂಡ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಅನುದಾನವನ್ನು ಕೊಡಿ ಅಂಥೇಳಿ ಕೇಳ್ತಾ ಇದ್ದೇವೆ. ಅನೇಕ ಕಾರಣಗಳಿಂದ ಅದು ನಿಧಾನ ಆಗ್ತಾ ಇದೆ, ಕೆಲವು ಸಂದರ್ಭದಲ್ಲಿ ಬರೋದೇ ಇಲ್ಲ. ಹಾಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಒಂದು ರಿವ್ಯೂವನ್ನು ತಗೊಂಡಿದ್ದಾರೆ. ಸಂಸದರಿಗೆಲ್ಲರಿಗೂ ಕೂಡ ಮನವಿ ಮಾಡಿದ್ದಾರೆ, ನೀವು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡಿ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳಿದ್ದಾರೆ. ಅಂದಾಜು ಈಗ ಒಂದು 5,500 ಕೋಟಿ ಹಣ ಬರಬೇಕು ತಕ್ಷಣ ನಮಗೆ ಅಂತೇಳಿ ತಿಳಿಸಿದ್ದಾರೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಇರ್ತಕ್ಕಂಥ ಸಂಬಂಧದ ಬಗ್ಗೆ ಈಗ ನಾವು ಅದರ ಅಡಿಯಲ್ಲೇ ನಾವು ಒತ್ತಾಯ ಮಾಡಬೇಕು. ಲಾಸ್ಟ್ ಟೈಮು ತಮಗೂ ಎಲ್ಲ ಗೊತ್ತಿದ್ದಾಗೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕಡೆಗೆ ಡೆಲ್ಲಿಯಲ್ಲೇ ಹೋಗಿ ಪ್ರತಿಭಟನೆ ಕೂಡ ಮಾಡುವಂಥ ಪರಿಸ್ಥಿತಿ ಬಂತು. ಅದಾಗಬಾರ್ದು. ಸಾಮಾನ್ಯವಾಗಿ ಕೇಂದ್ರ ರಾಜ್ಯ ನಮ್ಮ ರಿಲೇಷನ್ಶಿಪ್ ಇದೆಯಲ್ಲ, ಸ್ಟೇಟ್ ಆ್ಯಂಡ್ ಸೆಂಟರ್, ಅದಕ್ಕೆ ಒಂದು ನಿಯಮಗಳನ್ನು ಮಾಡಿಟ್ಟಿದ್ದಾರೆ. ಅದರ ಅಡಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮಗೆ ಹಣ ಕೊಟ್ಬಿಟ್ರೆ ನಾವು ಯಾಕೆ ಅವರಿಗೆ ಒತ್ತಾಯ ಮಾಡೋಕ್ಕೆ ಹೋಗ್ತೀವಿ? ಸರಿಯಾದ ಸಮಯಕ್ಕೆ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಿಲ್ಲ. ಆದರೆ ಹಣ ಬಿಡುಗಡೆ ಆದರೆ ರಾಜ್ಯ ಸರ್ಕಾರಗಳು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾನು ಕೂಡ ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ, ನಮಗೆ ಹಣ ಬಿಡುಗಡೆ ಮಾಡಿಕೊಡಿ. ಹಾಗೆ ಸರ್, ನಿನ್ನೆ ಸಭೆಗೆ ಅನೇಕ ಸಂಸದರು ಕೂಡ ಗೈರಾಗಿದ್ದರು ಸರ್. ಅಂದರೆ ಸಂಸದರು ಮತ್ತು ಸರ್ಕಾರ ಅವ್ರನ್ನ ಗೌರವಿಸುವ ಕರೆಯೋದಿರ್ಬೋದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಲಿಲ್ವಾ ಅಂತ ಸರ್ ನಿನ್ನೆ ಸಭೆಗೆ? ಇಲ್ಲ, ಅದು ಯಾವ ಕಾರಣಕ್ಕೆ ಅವ್ರು ಬರಲಿಲ್ವೋ, ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತವೆ, ಅವರಿಗೆ ಬಂದಿರಲಿಕ್ಕಿಲ್ಲ. ನಮ್ಮ ಸರ್ಕಾರದ ವತಿಯಿಂದಾಗಲಿ ಮುಖ್ಯಮಂತ್ರಿಗಳ ವತಿಯಿಂದಾಗಲಿ ಅವ್ರಿಗೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ಕೊಟ್ಟಿದ್ದೇವೆ, ಕೊಡ್ತೇವೆ, ಇವತ್ತು ಕೊಡ್ತೀವಿ. ಅದು ಇಟ್ ಈಸ್ ನಾಟ್ ಏನು ಅದರದ್ದೇನು ಯಾವುದೇ ಒಂದು ಇದಕ್ಕೋಸ್ಕರ ಕೊಡೋದಿಲ್ಲ. ಅದು ಅವರಿಗೆ ನಾವು ಕೊಡಬೇಕಾದಂಥ ಗೌರವ ಖಂಡಿತವಾಗಿ ಕೊಡ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ಅವರು ಯಾವ್ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ. ಅದು 20ನೇ ತಾರೀಕು ಸಮಾವೇಶ ಹೊಸಪೇಟೆಯಲ್ಲಿ. 20ನೇ ತಾರೀಕು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಇದು ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಏನು ಕಂದಾಯ ಇಲಾಖೆಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸ, ಆ ಒಂದು ಕಾರ್ಯಕ್ರಮ ಸುಮಾರು ಮಾನ್ಯ ಕೃಷ್ಣ ಬೈರೇಗೌಡರು ಅವರ ಪ್ರಕಾರ ಈಗಾಗಲೇ 50,000ಕ್ಕೂ ಹೆಚ್ಚು ಜನರಿಗೆ ನಾವು ರೆಕಾರ್ಡ್ಸನ್ನು ಕೊಡಬೇಕಾಗುತ್ತೆ. ಆ ಕಾರ್ಯಕ್ರಮ ಮೊದಲನೇದಾಗಿ, ಅದರಿಂದ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಇದು. ಹಾಗಾಗಿ
ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾರೆ ಮತ್ತು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ಭಾಗವಹಿಸ್ತಾರೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸ್ತಾರೆ. ಅದು ಅವರು ಸಂಸತ್ ಸದಸ್ಯರಿದ್ದಾರೆ. ಬಟ್ ನಮ್ಮ ಪಕ್ಷದ ಇನ್ಚಾರ್ಜ್ ಇರೋದರಿಂದ ಅವರು ಬಹುಶಃ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಾಧನಾ ಸಮಾವೇಶ ಅಂತಲೂ ಕೂಡ ಸಾಧನ ಸಮಾವೇಶ ಅಂತ ಅಲ್ಲ, ಇದು ಒಂದು ಸರ್ಕಾರದ ಕಾರ್ಯಕ್ರಮ. 2 ವರ್ಷ ಆಗಿದೆ ಅನ್ನೋದು ಒಂದು ಸಿಂಬಾಲಿಕ್ ಅಷ್ಟೇ. ಅದನ್ನು ನಾವು ಬೇರೆ ಮಾಡ್ತೇವೆ. ಬೇರೆ ನಾವು ಸಾಧನೆಯ ಸಮಾವೇಶ ಅನ್ನೋದೇನಿದೆ ಅಲ್ಲ, ಅದನ್ನು ಬೇರೆ ಇನ್ನೂ ಕಾರ್ಯಕ್ರಮ ಮಾಡ್ತೇವೆ. ಇವತ್ತಿಂದ ಗ್ರೇಟರ್ ಬೆಂಗಳೂರು ಜಾರಿಯಾಗ್ತಿದೆ ಸರ್. BBMP ಅವಧಿ ಮುಕ್ತಾಯ ಬೆಂಗಳೂರು ಇವತ್ತಿಂದ ಜಾರಿಯಾಗ್ತಿದೆ. ಸ್ವರೂಪ ಬದಲಾಗಿದೆ. ಮೊದಲನೇದಾಗಿ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಈ ಗ್ರೇಟರ್ ಬ್ಯಾಂಗ್ಳೂರಿನ ಕಾನ್ಸೆಪ್ಟನ್ನು ತಂದಂಥವರು ನಮ್ಮ DK ಶಿವಕುಮಾರ್ ಅವರು. ಅವರಿಗೆ ಮೊದಲನೇದಾಗಿ ನಾನು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ಹೇಳ್ತೇನೆ. ಜೊತೆಗೆ ಅವರಿಗೆ ಈ ಗ್ರೇಟರ್ ಬ್ಯಾಂಗ್ಳೂರು ಕಾನ್ಸೆಪ್ಟನ್ನು ಏನು ತಂದಿದ್ದಾರೆ ಅದು ಯಶಸ್ವಿ ಆಗಲಿ ಅಂತೇಳಿ ಕೂಡ ಹಾರೈಸ್ತೇನೆ. ಇವತ್ತಿನಿಂದ ಪ್ರಾರಂಭ ಆಗುತ್ತೆ. ಇದು ಒಂದು ಬೆಂಗಳೂರಿಗೆ ಒಂದು ಹೊಸ ರೀತಿಯಲ್ಲಿ ಆಗುತ್ತೆ. ನಾವೆಲ್ಲ ಪ್ರಪಂಚದಲ್ಲಿ ಅನೇಕ ಪಟ್ಟಣಗಳನ್ನು, ದೊಡ್ಡ ಪಟ್ಟಣಗಳನ್ನು ನೋಡಿದ್ದೇವೆ, ಯಾವ ರೀತಿ ಈ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡಿದೆ ಅಂಥೇಳಿ. ಅದನ್ನು ಪ್ರಾರಂಭ ಇವತ್ತಿನಿಂದ ಅಫಿಷಿಯಲ್ ಆಗಿ. ಅದು ನೋಡೋಣ, ಒಂದಷ್ಟು ದಿವಸ ಆದಮೇಲೆ ಅದರ ಫಲಿತಾಂಶ ಗೊತ್ತಾಗುತ್ತೆ. ಅದರ ನ್ಯೂನತೆಗಳಿದ್ದರೆ ಅದನ್ನು ಮುಂದೆ ಸರಿಪಡಿಸ್ಕೊಳ್ಳೋದಕ್ಕೂ ಸಾಧ್ಯ ಇರುತ್ತೆ. ಆಡಳಿತ ವಿಕೇಂದ್ರೀಕರಣ ಆಗುತ್ತೆ. ಈಗ ಪಾಲಿಕೆ ಇರೋದು ಅಲ್ಲ, ನಮಗೆ ಹೆಚ್ಚು ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ, ಆಮೇಲೆ ಸಮಸ್ಯೆಗಳಿಗೆ ಫೋಕಸ್ ಮಾಡೋಕ್ಕಾಗುತ್ತೆ ಅಂತ ಅದು ಉದ್ದೇಶ ಮೂಲತಃ. ಈಗ ಒಬ್ಬ ಅಧಿಕಾರಿ ಅವರ ಏರಿಯಾ ಆಫ್ ಆಪರೇಷನ್ನು ತುಂಬ ದೊಡ್ಡದಾಗುತ್ತೆ. ಇದರಲ್ಲಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಆಗ ಫೋಕಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ. ಸರ್, ಈಗ ಮೋದಿಯವರು ಗಡಿಗೆ ಹೋಗ್ತಿರೋ ವಿಚಾರ ರಾಜಕೀಯವಾಗಿ ಕ್ರೆಡಿಟ್ ಆಗ್ತಿದೆ ಅನ್ನೋದಂಥದ್ದು ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದಿಲ್ಲ. ಸರ್, ಕರ್ನಲ್ ಸೋಫಿಯಾ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ BJP ಸಚಿವ ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತಾಡಿದ್ದಾರೆ ಮುಸ್ಲಿಂ ಅನ್ನೋ ಕಾರಣಕ್ಕೆ. ಈ ಥರ BJPಯವರ ಮನಸ್ಥಿತಿ ಅಲ್ಲ, ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಸೊಸೆ, ಬೆಳಗಾಂ ಜಿಲ್ಲೆ ಅವರ ಯಜಮಾನರು ಬೆಳಗಾಂನವರು ಅಂತೇಳಿ ಈಗಾಗಲೇ ಅವರು ಬೆಳಗಾಂ SP ಅವರು ನಿನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ತಾವು ಗಮನಿಸಿರ್ಬೋದು. ಈಗ ಅವರಿಗೆ FIR ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ಅದನ್ನು ಅವರು ಮಾಡ್ತಾರೆ. ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ, ನಮ್ಮ ರಾಜ್ಯಕ್ಕೂ ಅವಮಾನ ಆದಂಗೆ ಆಗುತ್ತೆ ಮತ್ತು ದೇಶಕ್ಕೆ ಅವಮಾನದಂಗೆ ಆಗುತ್ತೆ. ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು. ಅದು ಇಟ್ ಈಸ್ ನಾಟ್ ಜಸ್ಟಿಫೈಯಬಲ್, ಅದು ಮಾಡೋಕ್ಕಾಗೋದೇ. ಆದ್ದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಖಂಡಿತವಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ SP ಅವರು.